ಎಲ್ಲ ತಯಾರಾದ್ರೇನ್ರವ? ಅತ್ತೆ ಬಂದ್ರೆ ಹೊರಡ್ತಾ ಇರೋದೇ. ಅಮ್ಮಮ್ಮನ ನಾನ್ ಕರ್ಕೊಂಬತ್ತೀನಿ. ನನ್ನ ಕರ್ಕೊಂಡ್ ಬರಕ್ಕೆ ಯಾರು ಬರದ್ ಬೇಡ. ಮುದ್ದು ಸೊಸೆ ಮುದ್ದು ಸೊಸೆ. ದಿಟ್ಟ ಹೇಳಿ, ಇವತ್ ನಿಶ್ಚಿತಾರ್ಥ ಆಯ್ತಿರೋದು ಯಾರ್ದು? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ಏನಿಲ್ಲ, ನೀನ್ ರೆಡಿ ಆಗಿರೋದ್ ನೋಡಿದ್ರೆ ನಿಶ್ಚಿತಾರ್ಥ ನಿಂದೆ ಆಯ್ತಿರಂಗದೆ. ಹೇ ಚಂಪಾ, ಇದ್ ನಮ್ಮ ಅಕ್ಕನ ನಿಶ್ಚಿತಾರ್ಥ. ನಮ್ಮ ಅಕ್ಕನ ನಿಶ್ಚಿತಾರ್ಥಗೆ ನಾನ್ ಈಟು ಮಿಂಚ್ಲಿಲ್ಲ ಅಂದ್ರೆ ಹೆಂಗ್ ಹೇಳು? ಮಿಂಚಪ್ಪ ಮಿಂಚು, ಆದ್ರುವೆ ಈ ಬಟ್ಟೆಲಿ ಸ್ಯಾನೆ ಸಂದ ಕಾಣಿಸ್ತಿದ್ಯಾ. ಹುಷಾರು, ಯಾವಳಾದ್ರೂ ಕಣ್ಣಾಕ್ಬಿಟ್ಟಳು. ಚಂಪಾ, ನಿನ್ ಬುಟ್ಟು ಬೇರೆ ಯಾರನ್ನ ತಲೆ ತನ ನೋಡಿನೆ ನಾನು. ಬಿಟ್ಟವಾಗ್ಲೂ ಸಂದ ಕಾಣ್ತೀವ್ನಾ? ಸರಿ, ಬೇಗ ಹೋಗು. ಸದ್ಯ ಹೊಂಟೋದ್ಲು, ಈಗ ನೆಮ್ಮದಿಯಾಗಿ ಉಸಿರಾಡ್ಬೋದು. ಏನ್ಲಾಯ್ತು? ಏನಿಲ್ಲಮ್ಮ. ಸುಭಾಷ, ಈ ಬಟ್ಟೆನಾಗೆ ರಾಜ್ಕುಮಾರ ಕಣ್ಣಂಗ್ ಕಾಣ್ತಿದ್ಯಾ ಕಣ್ಲ? ಚಿತ್ರ, ಪೂಜೆಗೆಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ಯಾ ತಾನೆ? ಅಲ್ಲಿಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ತಲೆ ಬಿಸಿ ಮಾಡ್ಬೇಡ. ಅವೋ, ಅದ್ರ ಬಗ್ಗೆ ಚಿಂತೆ ಯಾಕೆ? ಇವತ್ತು ನಾವೇನು ಕೆಲಸ ಮಾಡಬಾರ್ದು, ಬ್ಯಾರೆಯವ್ರಿಗೆ ಹೇಳಿ ಕೆಲಸ ಮಾಡಿಸ್ಬೇಕು. ಏನೇ ಹಂಗಂದ್ರೆ? ಹಂಗೆ ನೋಡ್ತಾ ಇರು. ವಿದ್ಯಾ, ಸ್ಯಾನೆ ಸಂದ ಕಾಣಿಸ್ತಾ ಇದ್ಯಾ ಕಣೆ. ಥ್ಯಾಂಕ್ಸ್ ಚಿತ್ರಕ್ಕ. ವಿದ್ಯಾ, ಆಮ್ಯಾಕೆ ನಾನು ಹೇಳಿದ್ದನ್ನೆಲ್ಲ ಎತ್ ಮಡಗಿದ್ಯಾ ಅಲ್ವಾ? ಹ್ಞೂ ಅಕ್ಕ, ಎಲ್ಲಾನು ಕಾರಲ್ಲಿ ಮಡ್ಗಿವ್ನಿ. ಇದ್ಯಾ ತಯಾರಾದ್ನೇನವ? ಅವರು ಮಾವನ್ ಜೊತೆ ಬತ್ತವ್ರತ್ತೆ. ಅತ್ತೆ, ವಿನಂತಿ, ಕಳ್ಸ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ತಾನೆ? ಒತ್ತಾಯ್ತದ ಕಣ್ರವ? ಹ್ಞೂ ಅತ್ತೆ. ಆಹಾ, ಅಲ್ಪಂಗ್ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿದ್ರಂತೆ. ಹಂಗಾಯ್ತು ನಿನ್ ಕತೆ. ಏನೋ ಶ್ರೀಮಂತ್ರ ಸಂಬಂಧ ಸಿಕ್ಬಿಟ್ಟದೆ ಅಂತ ಶಾನೆ ಮೆರಿತಾ ಇದೀಯ. ನಾನ್ ಕನಸ್ಕಂಡಂಗೆ ನನ್ನ ಮಗನ್ಗೆ ಮದ್ವೆ ಮಾಡಿ ತೋರಿಸ್ತೀನಿ. ಆದ್ರೆ ನೀನ್ ಆಸೆ ಪಟ್ಟಿದ್ದಾಯ್ತೆ, ನನ್ನಿಂದ ನನ್ನ ಮಗನ್ಗೆ ಅದೃಷ್ಟ ಬಂದ. ಆದ್ರೆ ನಿನ್ನಿಂದ ನಿನ್ ಮಗಳಿಗೆ ಬಂದಿರೋದ್ ಏನು? ಬರ್ತದೆ, ನಂಗೂ ಒಂದ್ ಟೈಮ್ ಬಂದೇ ಬರ್ತದೆ. ಲೇ ಸುಭದ್ರೆ, ಆ ಟೈಮ್ಗೆ ಕಾಯ್ತಾ ಇರೆ. ನಿನ್ನ ಮಗಳನ್ನ ಯಾವ್ದಾದ್ರು ಬಿಕಾರಿ ಮನೆಗೆ ಮದ್ವೆ ಮಾಡಿ ಓಡಿಸ್ಬೇಕಾಯ್ತದೆ. ಅದ್ಕೆ ಈ ಸೀರೆಲಿ ನೀವು ಬೋಸ್ ಅಂತ ಇದ್ದೀರಾ. ನಿಂಗೂ ಆಟ ಯಾಕನವ? ಈ ಬಂಗಾರದ ಸರ ಬೋ ಮುದ್ದ ಕಾಣುತ್ತೆ. ಎಲ್ಲ ತಯಾರಾದ್ರೇನ್ರವ? ಅತ್ತೆ ಬಂದ್ರೆ ಹೊರಡ್ತಾ ಇರೋದೇ. ಅಮ್ಮಮ್ಮನ ನಾನ್ ಕರ್ಕೊಂಬತ್ತೀನಿ. ನನ್ನ ಕರ್ಕೊಂಡ್ ಬರಕ್ಕೆ ಯಾರು ಬರದ್ ಬೇಡ. ಸುಭಾಷ, ಬರ್ಲ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ಯಲ್ಲ? ಶಿವರಾಮ, ಈ ಟೈಮು ಬಲು ಸಂದಾಕದೆ. ಒಂಡಿ ಎಲ್ರು ಸುಭಾಷ, ನಡಿಲ್ಲ. ಇವಳೇನಪ್ಪ ತಿರ್ಗಾ ಬತ್ತಾವಳೆ?
ನಂದೆಯ ನಿಶ್ಚಿತಾರ್ಥ ಅಂತ ಗೊತ್ತಾದ್ರೆ ಮುಗೀತು ನನ್ನ ಕತೆ. ಅದು ನಿಮ್ ಬಟ್ಟೆ ಒಳಗೆ ದುಡ್ಡು ಸಿಕ್ತು, ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೇನಂತ ಅರ್ಜೆಂಟ್ ಆಗಿತ್ತು, ಆಮೇಲೆ ಕೊಡ್ಬೋದಾಗಿತ್ತಲ್ವೇ? ಸರಿ, ತಂದ್ಬಿಟ್ಟಿದ್ಯಾ, ಕೊಡು. ನೋಡವ, ನಿಶ್ಚಿತಾರ್ಥ ಮುಗಿಸ್ಕೊಂಡ್ ಬರೋ ತನಕ ನೀನ್ ಇಲ್ಲೇ ಇದ್ಕೊಂಡು ಮನೇನ ಸಂದಾಕ್ ನೋಡ್ಕೊ. ಸರಿ. ಸರಿ, ಮತ್ತೆ ಹಂಗ ನಡೀರಿ, ಹೋಗ್ಮ. ಹೇಳಿ ನಂದಿನಿ. ಏನಿದು ಹೋಗಿ ಬನ್ನಿ ಅಂತ ಅನ್ಕೊಂಡು ಇವತ್ತು ನಮ್ ಎಂಗೇಜ್ಮೆಂಟ್ ಆಗ್ತಿದೆ. ಇನ್ ಮುಂದೆ ಆದ್ರೂ ಹೋಗು ಬಾ ಅಂತ ಮಾತಾಡ್ಸಿ. ಅದೇನು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಗೌರವ ಮರ್ಯಾದೆ ಎಲ್ಲ ಜಾಸ್ತಿ. ಆದ್ರೆ ನಾನ್ ನಿಮ್ ಹೆಂಡತಿ ಆಗೋಳು. ಸರಿ, ಇನ್ಮ್ಯಾಕ್ ಹಂಗೆ ಮಾತಾಡ್ತೀನಿ ಬಿಡಿ. ನೀವು ಚೌಲ್ಟ್ರಿಗ್ ಬಂದಿದ್ದೀರಾ ತಾನೆ? ಆಗ್ಲೇ ಬಂದು ಗಂಡಿನ ರೂಮ್ನಾಗ ರೆಡಿ ಆಗ್ತೀವನಿ. ಅಲ್ಲಿ ಯಾರಾದ್ರೂ ನಿಮ್ ಕೈ ಕಾಲ್ ಕಟ್ ಹಾಕಿ ಕೂರ್ಸಿದಾರಾ ಹೇಗೆ? ಇಲ್ವಲ್ಲ, ಇದ್ಯಾಕೆ ಹಿಂಗ್ ಕೇಳ್ತಾ ಇದೀಯಾ? ಮತ್ತೆ ಇಲ್ಲೇ ಪಕ್ಕದಲ್ಲಿರೋ ಹೆಣ್ಣಿನ ರೂಮಿಗೆ ಬಂದು ನಾನ್ ಹೇಗ್ ಕಾಣಿಸ್ತಿದ್ದೀನಿ ಅಂತ ಹೇಳ್ಬೋದಲ್ವಾ? ಬರ್ಬೇಕು ಅಂತ ನಂಗೂ ಆಸೆನೆಯ. ಆದ್ರೆ ದೊಡ್ಡೋರ್ ಯಾರನ್ನ ನೋಡಿದ್ರೆ ಏನಾರ ಅಂದ್ಬಿಡ್ತಾರೇನೋ ಅಂತ ಹೆದ್ರಿಕೆ ಆಟೆ. ಮದ್ವೆ ಆಗೋ ಹುಡ್ಗಿ ನೋಡಕ್ ಬಂದ್ರೆ ಯಾರೇನ್ ಹೇಳ್ತಾರೆ? ಇವತ್ತು ನಮ್ ನಿಶ್ಚಿತಾರ್ಥ ಮುಗಿದ್ರೆ ಅರ್ಧ ಮದ್ವೆನೆ ಮುಗ್ದ ಹಾಗೆ. ಅದಂಗಲ್ಲ, ನಮ್ಮ ಮಟ್ಟಿನಾಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಜಾಸ್ತಿ, ಅದಕ್ಕೆಯ. ಅದೆಲ್ಲ ನನಗ್ ಗೊತ್ತಿಲ್ಲ. ನೀವ್ ಬರ್ತಾ ಇದೀರ ಅಷ್ಟೇ. ನಾನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಅಲ್ಲ, ಅದು ನೀವು ಹುಡ್ಗಿಯಾಗಿ ಅವಳೇ ಆಟೋನ್ ಧೈರ್ಯವಾಗಿ ಕರಿತಾವಳೆ ಅಂದ್ಮ್ಯಾಕೆ ಹುಡುಗ್ನಾಗ್ ನಾನ್ ಹೋಗ್ತಾ ಇದ್ರೆ ಗಂಡ್ ಜಾತಿಗೆ ಮಾತ್ರ ಅಲ್ಲ, ಅದ್ರಲ್ಲೂ ಈ ಸುಭಾಷನ್ಗೆ ದೊಡ್ಡ ಅವಮಾನ ಆಗೋಯ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಏನವ್ವ ನಿನ್ ಕುಟೆ ಒಂದ್ ಮಾತಾಡುವ ಅಂದ್ರೆ ಕೈಗೆ ಸಿಗಕ್ಕಿಲ್ಲ ಅಂತಿಲ್ಲ ತಾಯಿ. ಅವ್ವ ನೀವೇ ನೋಡ್ತಿದ್ದೀರ ತಾನೆ, ಬಂದವ್ರ ಗುಟ್ಕುತೆ ಅವ್ರನ್ನ ಮಾತಾಡ್ಸ್ದೆ ಕುಂತ್ಕೊಳಕ್ ಆಗತ್ತೆ? ಹಂಗ ಅನ್ಬಿಟ್ಟು ಅವ್ವ ಅಜ್ಜಿ ತಂಗಿ ಕೊಟ್ಟೆ ಮಾತಾಡ್ದಂಗ್ ಇದ್ಬಿಟ್ಟಿಯ. ಅವ್ರು ನಮ್ ಮನೆ ಕಾರ್ಯಕ್ರಮಕ್ಕೆ ಬಂದಿರೋ ಅತಿಥಿಗಳು. ಅವ್ರ ಜೊತೆಲಿ 5 ನಿಮಿಷ ಆರಾಮಾಗಿ ಮಾತಾಡು. ಮಿಕ್ಕಿದೆಲ್ಲ ಕೆಲ್ಸವ ನಾನ್ ನೋಡ್ಕತೀನಿ. ಸರಿ ಅಲ್ವೇ? ರತ್ನ, ನೀವ್ ಮಾತಾಡ್ತಾ ಇರಿ, ಬರ್ತೀನಿ. ಯಾಕವ್ವ ಹಿಂಗ್ ನೋಡ್ತಿದ್ಯಾ? ನಂಗ್ ಸ್ಯಾನೆ ಖುಷಿ ಆಯ್ತದೆ ಕಣೆ ವಿದ್ಯಾ. ಒಕ್ಲುತನ ಅಂದ್ರೇನೆ ಏನು ಅಂತ ಗೊತ್ತಿಲ್ದೆ ಇದ್ದೋಳ್ ನೀನು. ಆದ್ರೆ ಇವತ್ತು ಪರವಾಗಿಲ್ವೇ, ಗೌಡ್ರು ಸೊಸೆ ಬವಣಿಕೆಯಲ್ಲಿ ಅವಳೆ ಅಂತ ಜನ ಮಾತಾಡದ್ನ ಕೇಳಿ ನನ್ ಮನ್ಸ್ ತುಂಬೋಯ್ತು ಕಣವ. ಅವ್ವ ನಮ್ ಮಾವಂಗೂ ನಮ್ ಗೌಡ್ರಿಗೂ ಜನನೇ ಮುಖ್ಯ. ಮೊದ್ಲಿಂದಾನೂ ಆಟೆಯ ಜನಗಳಿಗೆ ಗೌರವ ಕೊಡ್ಬೇಕು ಅಂತ ರೂಢಿಸ್ಕೊಂಡ್ ಬಂದವ್ರೆ. ನಾನ್ ಅವ್ರ ಸೊಸೆ ಆಗಿ ಅದ್ನ ಪಾಲಿಸ್ದೆ ಹೋದ್ರೆ ಆದತ್ತೆ? ಸೊಸೆ ಅಂದ್ರೆ ಒಬ್ಳಾಗೆ ಇರೋದಲ್ಲ, ಮನೆಗೋಸ್ಕರ ಮನೆತನದ ಗೌರವಕ್ಕೋಸ್ಕರ ಬಾಳೋದು ಅಂತ ನಿನಗೆ ಯಾವಾಗ್ಲೂ ಹೇಳ್ತಿದ್ದೆ. ಆದ್ರೆ ನೀನ್ ಅದನ್ನ ಕಿವಿ ಮೇಲೆ ಹಾಕೋತಿರ್ಲಿಲ್ಲ. ಇವತ್ತು ನೋಡು, ಹೆಗಲ್ ಮೇಲೆ ಹಾಕೊಂಡು ನಿಭಾಯಿಸ್ತಾ ಇದೀಯಾ. ಎಲ್ರ ಕಣ್ಣು ನಮ್ ಇದ್ಯನ್ ಮ್ಯಾಗೆ ಐತೆ, ಮೊದ್ಲು ದೃಷ್ಟಿ ತೆಗಿ. ಆಮೇಕೆ ಅವ್ವ ಹೋಟ್ಲು ಹೆಂಗ್ ನಡೀತಾ ಇದೆ? ಸ್ಯಾನೆ ಸಂದಾಗ್ ನಡೀತದೆ ಕಣವ. ನಮ್ಮ ಅಳಿಯಂದ್ರ ಕೈಗುಣವೇ ಅಂತದೇನು. ಸುಮ್ಕೆ ಅವ್ರ ಕೈಲಿ 4 ಕಾಳ್ ಚೆಲ್ಬಿಟ್ರೆ ರಾಸಿ ಆಗೋಯ್ತದೆ ಅಂತ ಹೇಳ್ತಾರಲ್ಲ, ಆ ತರ ಅವ್ರ ಕೈಗುಣ. ವ್ಯಾಪಾರ ಅಂತೂ ಬೋಸಂದಾಗ ಆಯ್ತದೆ ವಿದ್ಯಾ. ಅಳಿಯಂದ್ರ ದಯೆಯಿಂದ ಸ್ವಾಭಿಮಾನದ ಒಂದ್ ಬದುಕು ಕಟ್ಕೊಳಂಗಾಯ್ತು ಕಣೆ.
ಎಲ್ರಿಗೂ ಒಳ್ಳೇದೇ ಬಯಸೋ ಆ ನನ್ನಪ್ಪನ ಚಂದಾಗ್ ನೋಡ್ಕಣವ್ವ. ಸರಿ ಅಜ್ಜಿ. ನಂದಿನಿ, ಬಂದ್ರಾ? ಬನ್ನಿ ಬನ್ನಿ. ಪರವಾಗಿಲ್ವೇ? ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀರಾ. ಅದು ನೀನ್ ಬೇರೆ ಬರ್ಲೇಬೇಕು ಕಾಯ್ತಿರ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ಬಂದೆ. ಸರಿ ಬಿಡಿ. ನಾನು ಈ ಡ್ರೆಸ್ಸಲ್ಲಿ ಹೇಗ್ ಕಾಣಿಸ್ತಾ ಇದ್ದೀನಿ? ದಿಟ್ಟಾಗಿ ಹೇಳ್ಬೇಕು ಅಂದ್ರೆ ಒಳ್ಳೆ ದ್ಯಾವತೆ ಕಣ್ಣಂಗ್ ಕಾಣ್ತಾ ಇದೆಯಾ. ಥ್ಯಾಂಕ್ ಯು. ನೀವು ಅಷ್ಟೇನೆ, ಈ ಡ್ರೆಸ್ಸಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಒಂದ್ ಸೆಲ್ಫಿ ತಗೊಳ್ಳೋಣ. ಹಾ, ಯಾಕಷ್ಟು ದೂರ ನಿಂತಿದ್ದೀರಾ? ನಾನೇ ನಿಮ್ಮನ್ನ ತಿನ್ನೋದಿಲ್ಲ, ಹತ್ರ ಬನ್ನಿ. ಇಲ್ಲಿ ನೋಡಿ. ಈ ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಇದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲ ಈಗ್ಲೇ ಅದೆಲ್ಲ ಬೇಕೆ? ಅಲ್ಲ, ಎಂಗೇಜ್ಮೆಂಟ್ ಆಗ್ತಿದೀವಿ ಅಂದ್ಮೇಲೆ ಹಾಕೋದ್ರಲ್ಲಿ ಏನ್ ಪ್ರಾಬ್ಲಮ್ಮು? ಆ ಚಂಪಕ್ ಗೊತ್ತಾದ್ರೆ ಏನಾಯ್ತದೆ ಅನ್ನೋ ಹೆದರಿಕೆಯಲ್ಲಿ ಒದ್ದಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಅವಳಲ್ಲ.